ಭಾಗಿಯಾಗಿದ್ದಾರೆ. ಕೇಂದ್ರ ಗೃಹ ಕಾರ್ಯದರ್ಶಿ ನೇತೃತ್ವದಲ್ಲಿ ಸಭೆ ನಡೀತಾ ಇದೆ. ಕೇಂದ್ರ ಗೃಹ ಸಚಿವಾಲಯದಲ್ಲಿ ಮಹತ್ವದ ತುರ್ತು ಸಭೆ. ಜಮ್ಮು ಕಾಶ್ಮೀರ ಭದ್ರತೆಯ ಸಂಬಂಧ ಸಭೆ ನಡೀತಾ ಇದೆ. ಕೇಂದ್ರ ಗೃಹ ಸಚಿವಾಲಯದಲ್ಲಿ ಮಹತ್ವದ ತುರ್ತು ಸಭೆ. ಸಭೆಯಲ್ಲಿ ಉನ್ನತ ಅಧಿಕಾರಿಗಳು ಭಾಗಿಯಾಗಿದ್ದಾರೆ. ಕೇಂದ್ರ ಗೃಹ ಕಾರ್ಯದರ್ಶಿ ನೇತೃತ್ವದಲ್ಲಿ ಸಭೆ ನಡೀತಾ ಇದೆ. ಬಿಎಸ್ಎಫ್, ಡಿಜಿ, ಅಸ್ಸಾಂ ರೈಫಲ್ಸ್, ಎನ್ಎಸ್ಜಿ, ಸಿಆರ್ಪಿಎಫ್, ಎಸ್ಎಸ್ಬಿ, ಸಿಎಎಸ್ಎಫ್ ಅಧಿಕಾರಿಗಳು ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಒಂದಷ್ಟು ತುರ್ತು ಸಭೆಗಳಿವು. ಯಾಕಂದ್ರೆ ಯಾವಾಗ ಬೇಕಾದರೂ ಯುದ್ಧ ಘೋಷಣೆ ಆಗುವಂತ ಸಂದರ್ಭ. ಸೊ ಹಾಗಾಗಿ ನಮ್ಮ ಭದ್ರತೆ ನಾಲ್ಕು ದಿಕ್ಕುಗಳಲ್ಲೂ, ನಾಲ್ಕು ದಿಕ್ಕು ಅಂತಲೂ ಹೇಳೋಕ್ಕಾಗೋದಿಲ್ಲ, ದಶ ದಿಕ್ಕುಗಳಲ್ಲೂ ಕೂಡ ಸುಭದ್ರತೆಯನ್ನ ಕಾಪಾಡಿಕೊಳ್ಬೇಕಾಗುತ್ತೆ. ಯುದ್ಧ ಅಂದ್ರೆ ಯುದ್ಧ ನೇರವಾಗಿ ಶುರು ಮಾಡೋಕ್ಕಾಗೋದಿಲ್ಲ. ಎಲ್ಲಾ ರೀತಿಯ ಭದ್ರತೆಯನ್ನ ಮಾಡಿಕೊಳ್ಬೇಕಾಗುತ್ತೆ. ನಮ್ಮವರಿಗೆ ಆಗುವಂತ ನಷ್ಟಗಳನ್ನ ತಡೆಗಟ್ಟಬೇಕಾಗುತ್ತೆ. ಅದೆಲ್ಲವನ್ನೂ ಕೂಡ ನೋಡಿಕೊಂಡು ಯುದ್ಧ ಮಾಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿದ್ರೆ ಅದೆಲ್ಲವನ್ನೂ ಕೂಡ ನೋಡಲೇಬೇಕಾಗುತ್ತೆ. ನೋಡಿಕೊಂಡು ಅದಾದ ಬಳಿಕ ಮಿಕ್ಕಂತ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾಗುತ್ತೆ. ಸೊ ಹಾಗಾಗಿ ಕೇಂದ್ರ ಗೃಹ ಸಚಿವಾಲಯದಲ್ಲಿ ಪ್ರತಿದಿನವೂ ಕೂಡ ಸಭೆಗಳು ನಡೀತಾ ಇದೆ. ಇವತ್ತು ತುರ್ತು ಸಭೆ ನಡೀತಾ ಇದೆ. ನಮ್ಮ ಜೊತೆ ಕರ್ನಲ್ ಶ್ಯಾಮ್ ಸುಂದರ್ ಮಾತನಾಡೋದಕ್ಕೆ ಆಗ್ಲಿಂದ ಕೂಡ ಕನೆಕ್ಟ್ ಆಗಿದ್ದಾರೆ. ಕಾಯ್ತಾ ಇದ್ದಾರೆ ಅವರು. ನಿಮ್ಮ ತಾಳ್ಮೆಗೆ ಧನ್ಯವಾದ ಸರ್. ಮೊದಲಿಗೆ ಸರ್ ನೋಡಿ, ಒಂದಷ್ಟು ಸಭೆಗಳ ಮೇಲೆ ಸಭೆಗಳು ಆಗ್ತಾ ಇದೆ. ಸೊ ಯುದ್ಧ ಮಾಡಬೇಕು ಅಂತಂದ್ರೆ ಯಾವ ರೀತಿ ತಯಾರಿಯನ್ನ ನಾವು ಮಾಡ್ಕೊಳ್ಬೇಕು? ಯಾಕಂತಂದ್ರೆ ಯುದ್ಧ ಅಂತಂದ್ರೆ ನಮಗೂ ಕೂಡ ಒಂದಷ್ಟು ಹಾನಿಗಳು ನಷ್ಟಗಳು ಆಗ್ತದೆ. ಸೊ ಏನ್ ಹೇಳ್ತೀರಿ ಸರ್? ಯುದ್ಧ ಅಂದ್ರೆ ಒಂದು ತಕ್ಷಣ ಶುರು ಮಾಡಕ್ಕಾಗಲ್ಲ. ಬೇಕಾದಷ್ಟು ಪ್ರಿಪರೇಷನ್ಸ್ ಮಾಡಬೇಕು. ನಮಗ್ ಬೇಕಾದ ಸಾಮಗ್ರಿಗಳನ್ನೆಲ್ಲ ಕೂಡಿಸಿರ್ಬೇಕು. ನಮ್ಗೆ ಹಿಂದಿಂದೆ ಎಲ್ಲ ಸಪ್ಲೈ ಆಗ್ತಾ ಇರ್ಬೇಕು. ಫುಡ್, ಆರ್ಮ್ಸ್, ಅಮ್ಯುನಿಷನ್ ಇವೆಲ್ಲ ನಮ್ಗೆ ಧಾರಾಳವಾಗಿ ಬರ್ತಾನೆ ಇರ್ಬೇಕು. ಅದಲ್ಲದೆ ನಮ್ಗೆ ಬೇಕಾದ ಅಲ್ಲಿ ಸಂಗ್ರಹ ಇರ್ಬೇಕು. ಇದೆಲ್ಲ ಮಾಡಕ್ಕೆ ಸ್ವಲ್ಪ ಸಮಯ ಬೇಕು. ಆ ಸಮಯ ಮೊದಲಿಂದಾನೇ ತಯಾರಿ ನಡೆದಿರುತ್ತೆ. ಆದ್ರೂ ಗ್ರೌಂಡ್ ಅಲ್ಲಿ ಒಂದ್ ಸ್ವಲ್ಪ ಬೇಕಾದ ಕಡೆಗೆ ಬೇಕಾದ ಸಾಮಾನ ತಗೊಂಡೋಗಿ ಇಟ್ಕೊಳಕ್ ಸ್ವಲ್ಪ ಸಮಯ ಬೇಕಾಗುತ್ತೆ. ಆ ಸಮಯಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಅದನ್ನ ಈಗ ಮಾಡ್ತಾ ಇದ್ದಾರೆ ಅಂತ ನಾ ತಿಳ್ಕೊಂಡಿದ್ದೀನಿ. ನಾವು ಏನು ಹೇಳಕ್ಕಾಗಲ್ಲ ಆ ತರ. ಅದು ಮಾಡಕ್ಕೆ ಸುಮಾರು ನನ್ನ ಪ್ರಕಾರ ನಾನು 71 ವಾರಲ್ಲಿ ಇದ್ದೆ. ಅದೇ ಜಾಗದಲ್ಲಿ ನಾನು ಕಾರ್ಯವಹಿಸಿದ್ದೆ. ಆಗಿನ ಅನುಭವದ ಪ್ರಕಾರ ಕಡೆ ಪಕ್ಷ ಒಂದು ವಾರನಾರ ಬೇಕು. ಅದು ಅಲ್ಲದೆ ಈಗ ಅವಾಗೆಲ್ಲ ಯಾವಾಗ್ಲೂ ಡಿಸೆಂಬರ್ ಅಲ್ಲಿ ವಾರ ಆಗೋದು. ಆ ಡಿಸೆಂಬರ್ ಅಲ್ಲಿ ಯಾಕೆ ವಾರ ಆಗುತ್ತೆ ಅಂದ್ರೆ ಅಲ್ಲಿ ಯಾವ ಬೆಳೆನೂ ಇರಲ್ಲ. ಅಲ್ಲಿ ಪಂಜಾಬ್ ಬಾರ್ಡ್ರು, ಜಮ್ಮು ಅಂಡ್ ಕಾಶ್ಮೀರ್ ಬಾರ್ಡರ್ ಅಲ್ಲಿ ಬೇಕಾದಷ್ಟು ಬೆಳೆ ಇರುತ್ತೆ. ಬೆಳೆನೆಲ್ಲ ನಾಶ ಮಾಡಕ್ ಆಗುತ್ತಾ? ಅದಕ್ಕೋಸ್ಕರ ಡಿಸೆಂಬರ್ ಅಲ್ಲಿ ಆಗೋದು. ಈಗ ಆಗೋದ್ರಿಂದ ಅದನ್ನು ನಾವು ಗಮನದಲ್ಲಿ ಇಟ್ಕೋಬೇಕು. ಅದು ಅಲ್ಲದೆ ಅಲ್ಲಿ ಬೆಟ್ಟ ಗುಡ್ಡ ಒಂಥರ, ಈ ಜಮ್ಮು ಕಡೆ ಸ್ವಲ್ಪ ಬೆಟ್ಟ ಕಡಿಮೆ, ಹಾಗೆ ಮೇಲೆ ಹೋಗ್ತಾ ಬೆಟ್ಟ ಜಾಸ್ತಿ. ಸೊ ಅದಕ್ಕೆ ಅನುಗುಣವಾಗಿ ನಾವು ಎಲ್ಲ ಸಾಮಗ್ರಿಗಳನ್ನ ಸಂಗ್ರಹ ಮಾಡ್ಕೋಬೇಕು. ಅದಕ್ಕೆ ಒಂದು ಸ್ವಲ್ಪ ಸಮಯ ಬೇಕು. ಸಮಯಗಳನ್ನೇನೋ ತಗೊಳ್ತಾ ಇದ್ದಾರೆ. ಆದ್ರೆ ಮತ್ತೊಂದ್ ಕಡೆ ಅಂದ್ರೆ ಈ ರೀತಿನೂ ಮಾಡಬಹುದಾ? ರಿವೆಂಜ್ ನಾವು ತಗೊಳ್ತೀವಿ ಅಂತಂದ್ರೆ ಈಗ ಉರಿ ಸ್ಟ್ರೈಕ್ ತರ ಈಗ ಮೊನ್ನೆ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ರಲ್ಲ 2016ರಲ್ಲಿ, ಆ ರೀತಿಯಾಗಿ, ಅಥವಾ ಕೇವಲ ರಿವೆಂಜ್ ಗಳನ್ನ ಮಾತ್ರ ತಗೊಳ್ಬಹುದಾ? ಅಥವಾ ಉನ್ನತ ಅಧಿಕಾರಿಗಳು ಭಾಗಿಯಾಗಿದ್ದಾರೆ. ಕೇಂದ್ರ ಗೃಹ ಕಾರ್ಯದರ್ಶಿ ನೇತೃತ್ವದಲ್ಲಿ ಸಭೆ ನಡೀತಾ ಇದೆ. ಕೇಂದ್ರ ಗೃಹ ಸಚಿವಾಲಯದಲ್ಲಿ ಮಹತ್ವದ ತುರ್ತು ಸಭೆ. ಜಮ್ಮು ಕಾಶ್ಮೀರ ಭದ್ರತೆಯ ಸಂಬಂಧ ಸಭೆ ನಡೀತಾ ಇದೆ. ಕೇಂದ್ರ ಗೃಹ ಸಚಿವಾಲಯದಲ್ಲಿ ಮಹತ್ವದ ತುರ್ತು ಸಭೆ. ಸಭೆಯಲ್ಲಿ ಉನ್ನತ ಅಧಿಕಾರಿಗಳು ಭಾಗಿಯಾಗಿದ್ದಾರೆ. ಕೇಂದ್ರ ಗೃಹ ಕಾರ್ಯದರ್ಶಿ ನೇತೃತ್ವದಲ್ಲಿ ಸಭೆ ನಡೀತಾ ಇದೆ. ಬಿಎಸ್ಎಫ್, ಡಿಜಿ, ಅಸ್ಸಾಂ ರೈಫಲ್ಸ್, ಎನ್ಎಸ್ಜಿ, ಸಿಆರ್ಪಿಎಫ್, ಎಸ್ಎಸ್ಬಿ, ಸಿಎಎಸ್ಎಫ್ ಅಧಿಕಾರಿಗಳು ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಒಂದಷ್ಟು ತುರ್ತು ಸಭೆಗಳಿವು. ಯಾಕಂದ್ರೆ ಯಾವಾಗ ಬೇಕಾದರೂ ಯುದ್ಧ ಘೋಷಣೆ ಆಗುವಂತ ಸಂದರ್ಭ. ಸೊ ಹಾಗಾಗಿ ನಮ್ಮ ಭದ್ರತೆ ನಾಲ್ಕು ದಿಕ್ಕುಗಳಲ್ಲೂ, ನಾಲ್ಕು ದಿಕ್ಕು ಅಂತಲೂ ಹೇಳೋಕ್ಕಾಗೋದಿಲ್ಲ, ದಶ ದಿಕ್ಕುಗಳಲ್ಲೂ ಕೂಡ ಸುಭದ್ರತೆಯನ್ನ ಕಾಪಾಡಿಕೊಳ್ಬೇಕಾಗುತ್ತೆ. ಯುದ್ಧ ಅಂದ್ರೆ ಯುದ್ಧ ನೇರವಾಗಿ ಶುರು ಮಾಡೋಕ್ಕಾಗೋದಿಲ್ಲ. ಎಲ್ಲಾ ರೀತಿಯ ಭದ್ರತೆಯನ್ನ ಮಾಡಿಕೊಳ್ಬೇಕಾಗುತ್ತೆ. ನಮ್ಮವರಿಗೆ ಆಗುವಂತ ನಷ್ಟಗಳನ್ನ ತಡೆಗಟ್ಟಬೇಕಾಗುತ್ತೆ. ಅದೆಲ್ಲವನ್ನೂ ಕೂಡ ನೋಡಿಕೊಂಡು ಯುದ್ಧ ಮಾಡಬೇಕು
ಲೆಕ್ಕಾಚಾರದಲ್ಲಿದ್ರೆ ಅದೆಲ್ಲವನ್ನು ಕೂಡ ನೋಡಲೇಬೇಕಾಗುತ್ತೆ. ನೋಡಿಕೊಂಡು ಅದಾದ ಬಳಿಕ ಮಿಕ್ಕಂತ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾಗುತ್ತೆ. ಸೊ ಹಾಗಾಗಿ ಕೇಂದ್ರ ಗೃಹ ಸಚಿವಾಲಯದಲ್ಲಿ ಪ್ರತಿದಿನವೂ ಕೂಡ ಸಭೆಗಳು ನಡೀತಾ ಇದೆ. ಇವತ್ತು ತುರ್ತು ಸಭೆ ನಡೀತಾ ಇದೆ. ನಮ್ಮ ಜೊತೆ ಕರ್ನಲ್ ಶ್ಯಾಮ್ ಸುಂದರ್ ಮಾತನಾಡೋದಕ್ಕೆ ಆಗ್ಲಿಂದ ಕೂಡ ಕನೆಕ್ಟ್ ಆಗಿದ್ದಾರೆ. ಕಾಯ್ತಾ ಇದ್ದಾರೆ ಅವರು. ನಿಮ್ಮ ತಾಳ್ಮೆಗೆ ಧನ್ಯವಾದ ಸರ್. ಮೊದಲಿಗೆ ಸರ್ ನೋಡಿ, ಒಂದಷ್ಟು ಸಭೆಗಳ ಮೇಲೆ ಸಭೆಗಳು ಆಗ್ತಾ ಇದೆ. ಸೊ ಯುದ್ಧ ಮಾಡಬೇಕು ಅಂತಂದ್ರೆ ಯಾವ ರೀತಿ ತಯಾರಿಯನ್ನ ನಾವು ಮಾಡ್ಕೊಳ್ಬೇಕು? ಯಾಕಂತಂದ್ರೆ ಯುದ್ಧ ಅಂತಂದ್ರೆ ನಮಗೂ ಕೂಡ ಒಂದಷ್ಟು ಹಾನಿಗಳು ನಷ್ಟಗಳು ಆಗ್ತದೆ. ಸೊ ಏನ್ ಹೇಳ್ತೀರಿ ಸರ್? ಯುದ್ಧ ಅಂದ್ರೆ ಒಂದು ತಕ್ಷಣ ಶುರು ಮಾಡಕ್ಕಾಗಲ್ಲ. ಬೇಕಾದಷ್ಟು ಪ್ರಿಪರೇಷನ್ಸ್ ಮಾಡಬೇಕು. ನಮಗ್ ಬೇಕಾದ ಸಾಮಗ್ರಿಗಳನ್ನೆಲ್ಲ ಕೂಡಿಸಿರ್ಬೇಕು. ನಮ್ಗೆ ಹಿಂದಿಂದೆ ಎಲ್ಲ ಸಪ್ಲೈ ಆಗ್ತಾ ಇರ್ಬೇಕು. ಫುಡ್, ಆರ್ಮ್ಸ್, ಅಮ್ಯುನಿಷನ್ ಇವೆಲ್ಲ ನಮ್ಗೆ ಧಾರಾಳವಾಗಿ ಬರ್ತಾನೆ ಇರ್ಬೇಕು. ಅದಲ್ಲದೆ ನಮ್ಗೆ ಬೇಕಾದ ಅಲ್ಲಿ ಸಂಗ್ರಹ ಇರ್ಬೇಕು. ಇದನ್ನೆಲ್ಲ ಮಾಡಕ್ಕೆ ಸ್ವಲ್ಪ ಸಮಯ ಬೇಕು. ಆ ಸಮಯ ಮೊದಲಿಂದಾನೇ ತಯಾರಿ ನಡೆದಿರುತ್ತೆ. ಆದ್ರೂ ಗ್ರೌಂಡ್ ಅಲ್ಲಿ ಒಂದ್ ಸ್ವಲ್ಪ ಬೇಕಾದ ಕಡೆಗೆ ಬೇಕಾದ ಸಾಮಾನ ತಗೊಂಡೋಗಿ ಇಟ್ಕೊಳಕ್ ಸ್ವಲ್ಪ ಸಮಯ ಬೇಕಾಗುತ್ತೆ. ಆ ಸಮಯಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಅದನ್ನ ಈಗ ಮಾಡ್ತಾ ಇದ್ದಾರೆ ಅಂತ ನಾ ತಿಳ್ಕೊಂಡಿದ್ದೀನಿ. ನಾವು ಏನು ಹೇಳಕ್ಕಾಗಲ್ಲ ಆ ತರ. ಅದು ಮಾಡಕ್ಕೆ ಸುಮಾರು ನನ್ನ ಪ್ರಕಾರ ನಾನು 71 ವಾರಲ್ಲಿ ಇದ್ದೆ. ಅದೇ ಜಾಗದಲ್ಲಿ ನಾನು ಕಾರ್ಯವಹಿಸಿದ್ದೆ. ಆಗಿನ ಅನುಭವದ ಪ್ರಕಾರ ಕಡೆ ಪಕ್ಷ ಒಂದು ವಾರನಾರ ಬೇಕು. ಅದು ಅಲ್ಲದೆ ಈಗ ಅವಾಗೆಲ್ಲ ಯಾವಾಗ್ಲೂ ಡಿಸೆಂಬರ್ ಅಲ್ಲಿ ವಾರ ಆಗೋದು. ಆ ಡಿಸೆಂಬರ್ ಅಲ್ಲಿ ಯಾಕೆ ವಾರ ಆಗುತ್ತೆ ಅಂದ್ರೆ ಅಲ್ಲಿ ಯಾವ ಬೆಳೆನೂ ಇರಲ್ಲ. ಅಲ್ಲಿ ಪಂಜಾಬ್ ಬಾರ್ಡ್ರು, ಜಮ್ಮು ಅಂಡ್ ಕಾಶ್ಮೀರ್ ಬಾರ್ಡರ್ ಅಲ್ಲಿ ಬೇಕಾದಷ್ಟು ಬೆಳೆ ಇರುತ್ತೆ. ಬೆಳೆನೆಲ್ಲ ನಾಶ ಮಾಡಕ್ ಆಗುತ್ತಾ? ಅದಕ್ಕೋಸ್ಕರ ಡಿಸೆಂಬರ್ ಅಲ್ಲಿ ಆಗೋದು. ಈಗ ಆಗೋದ್ರಿಂದ ಅದನ್ನು ನಾವು ಗಮನದಲ್ಲಿ ಇಟ್ಕೋಬೇಕು. ಅದು ಅಲ್ಲದೆ ಅಲ್ಲಿ ಬೆಟ್ಟ ಗುಡ್ಡ ಒಂಥರ, ಈ ಜಮ್ಮು ಕಡೆ ಸ್ವಲ್ಪ ಬೆಟ್ಟ ಕಡಿಮೆ, ಹಾಗೆ ಮೇಲೆ ಹೋಗ್ತಾ ಬೆಟ್ಟ ಜಾಸ್ತಿ. ಸೊ ಅದಕ್ಕೆ ಅನುಗುಣವಾಗಿ ನಾವು ಎಲ್ಲ ಸಾಮಗ್ರಿಗಳನ್ನ ಸಂಗ್ರಹ ಮಾಡ್ಕೋಬೇಕು. ಅದಕ್ಕೆ ಒಂದು ಸ್ವಲ್ಪ ಸಮಯ ಬೇಕು. ಸಮಯಗಳನ್ನೇನೋ ತಗೊಳ್ತಾ ಇದ್ದಾರೆ. ಆದ್ರೆ ಮತ್ತೊಂದ್ ಕಡೆ ಅಂದ್ರೆ ಈ ರೀತಿನೂ ಮಾಡಬಹುದಾ? ರಿವೆಂಜ್ ನಾವು ತಗೊಳ್ತೀವಿ ಅಂತಂದ್ರೆ ಈಗ ಉರಿ ಸ್ಟ್ರೈಕ್ ತರ ಈಗ ಮೊನ್ನೆ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ರಲ್ಲ 2016ರಲ್ಲಿ, ಆ ರೀತಿಯಾಗಿ ಅಥವಾ ಕೇವಲ ರಿವೆಂಜ್ ಗಳನ್ನ ಮಾತ್ರ ತಗೊಳ್ಬಹುದಾ? ಅಥವಾ ಹೆಜ್ಜೆಗೂ ಕೂಡ ಒಂದು ರೀತಿಯಲ್ಲಿ ನಿಷೇಧವನ್ನ ಹೇರುವಂತ ಕೆಲಸವನ್ನ ಮಾಡಲಾಗಿದೆ. ಸೂಕ್ಷ್ಮ ಸ್ಥಳಗಳಿಗೆ ಜನರು ಹೋಗ್ಲೇಬಾರದು. ಕಾಶ್ಮೀರದಿಂದ ರಿಪಬ್ಲಿಕ್